ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿ. ಸೊ ಇವತ್ತು ಎಂತಹ ಸಂಕಷ್ಟ ಬಂದಿದೆ ನೋಡಿ. ಮನುಷ್ಯ ಅದಕ್ಕೆ ಹೇಳೋದು, ಯಾವಾಗ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಯಾವಾಗ ಹೆಂಗೆ ಯಾವ ರೂಪದಲ್ಲಿ ಬಂದು ಹೊಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲಿಗೆ ಜಾತಿ ನಿಂದನೆ ಪ್ರಕರಣ ಅಂದರೆ ಅಟ್ರಾಸಿಟಿ ಕೇಸ್ ಆಗಿರ್ಬೋದು, ಅಥವಾ ಜೀವ ಬೆದರಿಕೆ ಅಂದರೆ ಕಾಂಟ್ರಾಕ್ಟರ್ಗೆ ಜೀವ ಬೆದರಿಕೆ ಪ್ರಕರಣ, ಈ ಎರಡು ಪ್ರಕರಣದ ಮೇಲೆ ಪೊಲೀಸರ ವಶದಲ್ಲಿರುವಂಥ, ಜೈಲು ಸೇರಿದಂಥ ಪೊಲೀಸರ ವಶ, ತದನಂತರ ಜೈಲು ಸೇರಿದಂಥ ಮುನ್ರತ್ನಂ ಅವರಿಗೆ ಇದೀಗ ಮತ್ತೊಂದು ದೊಡ್ಡ ಸಂಕಷ್ಟ ಬಂದು ಒದಗಿರುವಂಥದ್ದು. ಅದು ಅಂತಿಂಥ ಸಂಕಷ್ಟ ಅಲ್ಲ, ರೇಪ್, ಅತ್ಯಾಚಾರ ಪ್ರಕರಣ. ನಿಜಕ್ಕೂ ತಲೆ ತಗ್ಗಿಸುವಂಥ ಪ್ರಕರಣ ಇದು. ಬೇರೆ ಎಲ್ಲ ಪ್ರಕರಣಗಳನ್ನು ಫೇಸ್ ಮಾಡ್ಬೋದೇನೋ, ಎದೆಯನ್ನು ಉಬ್ಬಿಸ್ಕೊಂಡು ಗೊತ್ತಿಲ್ಲ. ಬಟ್ ಆದರೆ ಈ ಇಂತಹ ಒಂದು ಪ್ರಕರಣ ಇದೆಯಲ್ಲ, ಹನಿ ಟ್ರ್ಯಾಪು ಜೊತೆಯಲ್ಲಿ ಈ ಅತ್ಯಾಚಾರ ಪ್ರಕರಣ ಇದೆಯಲ್ಲ, ನಿಜಕ್ಕೂ ಹೇಸಿಗೆ ಹುಟ್ಟಿಸುವಂಥ, ತಲೆ ತಗ್ಗಿಸುವಂಥ ಪ್ರಕರಣ ಇದು. ಸಂತ್ರಸ್ತ ಮಹಿಳೆ ಇದೀಗ ರಾಮನಗರ ಜಿಲ್ಲೆಯ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ನೀಡಿರುವಂಥದ್ದು. ತಡರಾತ್ರಿ 2 ಗಂಟೆಯವರೆಗೂ ಕೂಡ ಅವರನ್ನು ವಿಚಾರಣೆಯನ್ನು ಮಾಡಿರುವಂಥದ್ದು. DYSP ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ಈ ಒಂದು ಸಂತ್ರಸ್ತೆ ಮಹಿಳೆ ದೂರನ್ನು ನೀಡಿರುವಂಥದ್ದು, ಹೇಳಿಕೆಯನ್ನು ನೀಡಿರುವಂಥದ್ದು. ಇದೀಗ ಕಗಲಿಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು FIR ಅನ್ನು ಕೂಡ ಮಾಡಿರೋದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ, ಅತ್ಯಾಚಾರ ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿ ಮಾಡಿರೋದು ಬೇರೆ ಯಾರನ್ನೂ ಅಲ್ಲ, ಶಾಸಕ ಮುನಿರತ್ನ ಅವರನ್ನು. ಒಟ್ಟು 7 ಜನ ಆರೋಪಿಗಳಿದ್ದಾರೆ. 7 ಜನ ಆರೋಪಿಗಳ ಪೈಕಿ A1 ಆರೋಪಿ ಮುನಿರತ್ನಂ ಅವರು, ವಿಜಯ್ ಕುಮಾರ್ A2, A3 ಸುಧಾಕರ್, A4 ಕಿರಣ್, A5 ಲೋಹಿತ್ ಮತ್ತು A6 ಮಂಜುನಾಥ್, A7 ಲೋಕಿ ಅಂತೇಳಿ. 7 ಜನರ ಮೇಲೆ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಅತ್ಯಾಚಾರ ಪ್ರಕರಣದಡಿ. ನಿಜಕ್ಕೂ ಆ ಸಂತ್ರಸ್ತೆ ಹೇಳಿರುವಂತಹ ಹೇಳಿಕೆ ಇದೆಯಲ್ಲ, ದಂಗುಬಡಿಸುವಂಥ ಹೇಳಿಕೆ. ಯಾಕಂದರೆ ಗೋಡನ್ಗೆ ಕರೆದುಕೊಂಡು ಹೋಗಿ, ಮುತ್ಯಾಲ್ ನಗರದ ಗೋಡನ್ಗೆ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅತ್ಯಾಚಾರವೆಸಗಿದ್ದಾರೆ. ಅಷ್ಟೇ ಅಲ್ಲದೆ ಇದೆಲ್ಲಾದರೂ ಹೊರಗಡೆ ಬಾಯಿ ಬಿಟ್ಟರೆ ನಿನ್ನನ್ನು ಬೇರೆ ರೀತಿಯಲ್ಲಿ ಕೂಡ, ಅಂದರೆ ಆಕೆಯನ್ನು ಬೆದರಿಕೆಯನ್ನು ಕೂಡ, ಜೀವ ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ಆಕೆಯ ವಿಡಿಯೋವನ್ನು ಇಟ್ಕೊಂಡು ಕೂಡ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರವನ್ನು ಕೂಡ ಇಲ್ಲಿ ಬಳಸಿರುವಂಥದ್ದು. ಅಷ್ಟೇ ಅಲ್ಲದೆ ಹನಿ ಟ್ರ್ಯಾಪ್ ಅಂತಹ ಒಂದು ಪ್ರಕರಣ ಕೂಡ, ಹನಿ ಟ್ರ್ಯಾಪ್ಗೂ ಕೂಡ ಈಕೆಯನ್ನು ಬಳಸ್ಕೊಂಡಿದ್ದಾರೆ ಅಂತ ಈ ಹೇಳಿಕೆಯನ್ನು ಈ ಸಂತ್ರಸ್ತೆ ಸುಮ್ಮನೆ ಹುಡಾಫಿಗೆ ಹೇಳಿರುವಂಥದ್ದಲ್ಲ. DYSP ಆದಂಥ ದಿನಕರ್ ಶೆಟ್ಟರು, ಇವರ ಒಂದು ಸಮ್ಮುಖದಲ್ಲಿ ಈ ಸಂತ್ರಸ್ತೆ ಮಹಿಳೆ ದೂರನ್ನು ದಾಖಲಿಸಿರುವಂಥದ್ದು. ಇದು ಈಗಷ್ಟೇ ಆರಂಭವಾಗಿರುವಂಥದ್ದು. ಈಗ ಮುನಿರತ್ನಂ ಅವರ ಗ್ರಹಚಾರ ಈಗಷ್ಟೇ ಕೆಟ್ಟಿರುವಂಥದ್ದು. ಇದು ಇನ್ನೂ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ನಿಜಕ್ಕೂ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಒಂದೊಂದೇ ಕೆದಕುತ್ತಾ ಹೋದರೆ ಇಂತಹ ಹಲವು ಪ್ರಕರಣಗಳು ಬಯಲಿಗೆ ಬರ್ಬೋದು. ಯಾಕಂದರೆ ಇಲ್ಲಿ ಹನಿ ಟ್ರ್ಯಾಪ್ ಅಂತ ಕೂಡ ಅಲ್ಲೂ ಕೂಡ ಒಂದು ಆರೋಪ ಇರುವಂಥದ್ದು. ಸಂತ್ರಸ್ತ ಮಹಿಳೆ ಹೇಳಿರುವ ಪ್ರಕಾರವಾಗಿ ಕೇವಲ ನನ್ನನ್ನು ಅತ್ಯಾಚಾರ ಮಾತ್ರ ಮಾಡಿಲ್ಲ, ಹನಿ ಟ್ರ್ಯಾಪ್ಗೂ ಕೂಡ ಬಳಸ್ಕೊಂಡಿದ್ದಾರೆ ಅಂತೇಳಿ ಸ್ಫೋಟಕ ಮಾಹಿತಿಯನ್ನು ನೀಡಿರುವಂಥದ್ದು. ನಿಜಕ್ಕೂ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಮುನಿರತ್ನಂ ಅವರಿಗೆ ಇದೀಗ ಒಂದೊಂದಾಗಿ ಹೆಗಲೇ ಇರ್ತಾ ಇರುವಂಥ ಪ್ರಕರಣಗಳು. ಈ ಒಂದು ಕಾನೂನು ಪ್ರಕ್ರಿಯೆ ನೋಡಿ, ಇವತ್ತು ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿದ್ರೂ ಕೂಡ ಕಾನೂನು ಎಲ್ಲರಿಗೂ ಒಂದೇ ಅಂತ ಸಾರಿ ಹೇಳುವಂಥ ಪ್ರಕರಣ ಇದು ಅಂತ ಹೇಳ್ಬೋದು. ಮುನಿರತ್ನಂ ನಾಯ್ಡು ಆಗಿರ್ಬೋದು, ಅಥವಾ ದರ್ಶನ್ ಪ್ರಕರಣ ಆಗಿರ್ಬೋದು, ಇವರಿಬ್ಬರು ಪ್ರಕರಣ ಆಗಿರ್ಬೋದು. ಸಾಮಾನ್ಯ ವ್ಯಕ್ತಿ ಆಗಿರಲಿ, ಹೈ ಪ್ರೊಫೈಲ್ ವ್ಯಕ್ತಿ ಆಗಿರಲಿ, ಅಥವಾ ಪ್ರಭಾವಿ ಶಾಸಕನೇ ಆಗಿರಲಿ, ಮಂತ್ರಿ ಆಗಿರಲಿ, ಮಾಜಿ ಮಂತ್ರಿ, ಎಲ್ಲರಿಗೂ ಒಂದೇ ಕಣ್ರಿ ಕಾನೂನು ಅಂತೇಳಿ ಸಾರಿ ಹೇಳುವಂತಿದೆ ಈ ಪ್ರಕರಣ. ನಿಜಕ್ಕೂ ನಮ್ಮ ಕಾನೂನಿಗೆ ಮತ್ತು ಪೊಲೀಸರ ಈ ಕಾರ್ಯದಕ್ಷತೆಗೆ ಹ್ಯಾಟ್ಸ್ ಆಫ್ ಹೇಳೋಣ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮತ್ತಷ್ಟು ಇಂತಹದೇ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 12 ಕನ್ನಡ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.